ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ಡೇ 3ಗೆ ಸ್ವಾಗತ. ಸೊ ನಾವು ಇವತ್ತು ರೂಮು ಚೆಕ್ಔಟ್ ಮಾಡ್ತಾ ಇದ್ದೀವಿ. ನೋಡಿ, ರೂಮು ಈ ಥರ ಇದೆ. ರೂಮ್ ಇವಾಗ ಚೆಕ್ಔಟ್ ಮಾಡಿ ಆಚೆ ಹೋಗಬೇಕು. ಸೊ ಬನ್ನಿ ಹೋಗೋಣ ಆಚೆ. ಇವಾಗ ನೆಕ್ಸ್ಟು ಎಲ್ಲಿಗೆ ಅಂತ ಕೇಳಿದ್ರೆ, ಇಲ್ಲೇ ಲೋಕಲ್ ಸರೌಂಡಿಂಗ್ ಎಲ್ಲ ಸುತ್ತೀನಿ. ಮತ್ತು ಇನ್ನೂ ಗೋವಲ್ಲಿ ನಮಗೆ ಯಾವ್ದಾದ್ರು ಆಗಿಲ್ಲ, ಪೆಂಡಿಂಗ್ ಯಾವ್ದಾದ್ರು ಇದೆಯೋ ಅದೆಲ್ಲ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಏನು, ಮತ್ತು ಲಾಸ್ಟಿಗೆ ಬಜೆಟ್ ಹೇಳ್ತೀನಿ ಎಷ್ಟಾಗುತ್ತೆ, ಪರ್ಫೆಕ್ಟಾಗಿ ಎಷ್ಟಾಗುತ್ತೆ ಅಂತ. ಮತ್ತು ಏನೇನಿಂದ ಹುಷಾರಾಗಿರಬೇಕು ಅದೆಲ್ಲ ಪ್ರತಿಯೊಂದು ಹೇಳ್ತೀನಿ. ಎಲ್ಲೆಲ್ಲಿ ಸ್ಕ್ಯಾಮ್ ನಡೆಯುತ್ತೆ ಅದೆಲ್ಲ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಇರೋದನ್ನು ಹೇಳ್ತೀನಿ, ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡ್ರಿ. ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಒಂದೊಂದು ಪ್ಲೇಸಲ್ಲಿ. ಸೊ ಹಂಗಾಗಿ ಹೇಳ್ತಾ ಇರೋದು ನಾನು. ಇವಾಗ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಇನ್ನು ಒಳ್ಳೊಳ್ಳೆ ಕಂಟೆಂಟ್ನ ತರೋದಕ್ಕೆ ಟ್ರೈ ಮಾಡ್ತೀನಿ ನಾನು. ರಿಸೆಪ್ಷನ್ ಹತ್ರ ಬಂದೆ. ಅದೇ ಇನ್ನು ನೆನ್ನೆದೇ ಮಾತಾಡ್ತವ್ರೆ. आपको कन्नड़ को घूमना है, ठीक है, तो आपको लैंग्वेज का प्रॉब्लम है। हाँ, लैंग्वेज का तो प्रॉब्लम रहेगा कहीं पे जाओ रहेगा ना। आपको ठीक से समझाना पड़ेगा, नहीं तो आपको मालूम कैसे पड़ेगा इधर है होता है, इधर है कैसे होगा। सीधा ही बोल दिया वो मुँह पे, हम हिंदी वाले हम हिंदी बात करते हैं, इंडिया वाले हम हिंदी बात करते हैं। हम क्या उसका क्या मतलब हो, मतलब नहीं जैसे अगर वो भी आएंगे ना, ऐसा बोलना चाहिए भाई, हमको हिंदी आता है, बेरे भाषा नहीं आता है, ऐसा बोलना चाहिए। बात समझ लो, आप घूमने के लिए आए, मैं आया, मैं कर्नाटक से, मैं कन्नड़ की बात करता हूँ, हम कन्नड़ में मदद किए। कैसा लगेगा भाई आपको? आप कन्नड़ सीखो, सीख के आ जाओ। ऐसा बोलता तो मुँह पे आपको कैसा रहता है, उसका इंप्रेशन, वो स्टेट का इंप्रेशन कैसा रहता है आपके दिमाग में। ಗೈಸ್ ಅದೇ ಹೇಳಿದ್ದು ನಿನ್ನೆ. ಕಾರ್ ಅವರು ಕೂಡ ನಾವು ಇಂಡಿಯಾದವರು, ನಾವು ಹಿಂದಿನೇ ಮಾತಾಡೋದು, ನಮ್ಗೆ ಬೇರೆ ಭಾಷೆ ಬೇಕಾಗಿಲ್ಲ, ನಾವು ಕಲಿಯಲ್ಲ ಅಂತ ಒಂದು ದುರಾಂಕಾರದಲ್ಲಿ ಹೇಳಿದ್ದು. ಅದನ್ನೇ ಮಾತಾಡ್ತಾ ಇರೋದು ಇವಾಗ. ಏನೂ ಮಾಡೋಕ್ಕಾಗಲ್ಲ. ನನಗೆ ಇವಾಗ ಎಕ್ಸ್ಪೀರಿಯೆನ್ಸ್ ಐತೆ, ನಾಳೆ ನಿಮಗಾಗ್ಬೋದು, ನಾಡಿದ್ದು ಇನ್ನೊಬ್ರಿಗಾಗ್ಬೋದು. ಎಕ್ಸ್ಪೀರಿಯೆನ್ಸ್ ಆದಲ್ಲೇ ನಾವೆಲ್ಲ ಬುದ್ಧಿ ಕಲಿಯೋದು, ಅಲ್ಲಿವರೆಗೂ ನಮ್ಮ ತಾಯಣೆ ಕಲಿಯೋಲ್ಲ. ಸೊ ಬನ್ನಿ ಇವಾಗ ಇಲ್ಲಿಂದ ಬಿಡಬೇಕು ನಾವು. ನೋಡಿ, ರೆಂಟಲ್ ಕಾರು ಯಾರಾದ್ರು ತಗೊಳಂಗಿದ್ರೆ ಪರ್ ಡೇ 1200 ರುಪೀಸ್. ಮತ್ತೆ ಹೇಳ್ತಾ ಇದ್ದೀನಿ, 1200 ರುಪೀಸ್ ಪರ್ ಡೇ, ಮತ್ತು 3000 ಎಕ್ಸ್ಟ್ರಾ ತಗೊತಾರೆ. ಸೊ ಇಲ್ಲಿಂದ ಬಿಟ್ಟು ಎಲ್ಲಿ ಹೋಗ್ತಾ ಇರೋದಂತ ಮುಂದೆ ಹೋಗ್ತಾ ಹೇಳ್ತೀನಿ. ಏಕೆ ಅಂತಂದರೆ, ಒಂದು ನಮ್ಮ ಮೈಂಡಲ್ಲಿ 2 ಪ್ಲೇಸಸ್ ಇದೆ, ಅದರಲ್ಲಿ ಯಾವುದಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಇನ್ನೂ ಕರೆಕ್ಟಾಗಿ. ಆನ್ ದ ವೇ ಹೋಗ್ತಾ ತೋರಿಸ್ತೀನಿ ಬನ್ನಿ. ಗೈಸ್, ಇದು ಆ್ಯಕ್ಚುಲಿ ಇದು ಬಂದು ಮ್ಯೂಸಿಯಮ್ಮು ಪ್ಲಸ್ ಚರ್ಚು. ಸೊ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಇದು ಹಾರ್ಟಿಕಲ್ಚರಲ್ ಪೀಸ್ ಅಂತ ಇದೆ, ಕೋರ್ಟ್ ಆಫ್ ಆರ್ಮ್ಸ್ ಅಂತ. ಇದು ನೋಡಿ, ಇಲ್ಲಿ ಲಯನ್ ಇದೆ, ಕಾಣಿಸ್ತಿದ್ಯಾ? ನಮ್ಮ ಹಿಂದೂ ಇದರಲ್ಲಿ ಕಲ್ಚರಲ್ಲಿ ಲಯನ್ ಒಂದು ಎಗ್ರಿರೋ ಥರ ಇರುತ್ತಲ್ಲ, ಇದು ಪಿಲ್ಲರು. ಸೊ ಒಂದೊಂದಕ್ಕೂ ಒಂದೊಂದು ಡಿಫ್ರೆಂಟು ನೇಮ್ ಇದೆ. ಡೋರ್ ಜಂಪ್ ಆರ್ ವಿಂಡೋ ಫ್ರೇಮ್ ಅಂತ ಇದೆ ಇದು. ನೋಡಿ, ಹಂಗೆ ತೋರಿಸ್ಕೊಂಡು ಹೋಗ್ತೀನಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದೆಲ್ಲ ಆರ್ಕಿಟೆಕ್ಚರಲ್ ಪೀಸು. ಅಂದರೆ ಒಂದೊಂದು ಕಲ್ಲಲ್ಲೂ ಒಂದೊಂದು ಥರ ಶಿಲೆ ಕೆತ್ತನೆ ಥರ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಸೊ ಒಂದೊಂದಕ್ಕೂ ಒಂದೊಂದು ನೇಮ್ ಇದೆ. ನೋಡಿ, ಇದು ದೇವಸ್ಥಾನದಲ್ಲಿ ನೋಡಿರ್ತೀರ ನೀವು, ಸೈಡಲ್ಲಿ ಮೇಲ್ಗಡೆ ಹಿಂಗೆ ಗೋಪುರ ಹತ್ರ ಹಿಂಗೆ ಬಂದು ಈ ಥರ ಇರುತ್ತಲ್ಲ,
ನೋಡಿ ಹಿಂದೆ ಅಲ್ಲಿ ವೀಲ್ ಎಲ್ಲ ಇದೆ ಅಲ್ಲಿ. ಅಂದರೆ ವಿಡಿಯೋಲಿ ನೋಡಿದ್ರೆ ನಮಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಲ್ಲ, ಬಟ್ ಇಲ್ಲಿ ಬಂದರೆ ಆ ಕಲ್ಲಿಂದು ಫೀಲು ಒಂಥರ ಚೆನ್ನಾಗಿದೆ. ನಿಮಗೆ ಆ ಕಲ್ಲು ನೋಡಿ ಸ್ಟ್ರಕ್ಚರು ಅದೆಲ್ಲ ಕ್ಯಾಮ್ರಾ ನೋಡಿದ್ರೆ ಅಷ್ಟು ನೀಟಾಗಿ ಕಾಣಲ್ಲ. ಬಂದು ಡೈರೆಕ್ಟಾಗಿ ನೋಡಿ, ಒಳ್ಳೊಳ್ಳೆ ಫೋಟೋಸ್ ತಕ್ಕೋಬೋದು, ಎಂಜಾಯ್ ಮಾಡ್ಬೋದು. ಮೇನ್ ಆಲ್ಮೋಸ್ಟ್ ಅಲ್ಲಿ ಬರೋದು ಒಂದು ಮೆಮೊರಿಗೋಸ್ಕರ, ಲೈಫಲ್ಲಿ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿದ್ದೀವಿ ಅಂತ. ಇನ್ನೊಂದು ಕೆಲವೊಬ್ಬೊಬ್ರು ಬರೋದು ಫೋಟೋ ಶೂಟ್ಗೋಸ್ಕರ. ನೋಡಿ ಒಳಗಡೆ ಗುಂಡು ಕೂಡ ಹಾಕಿದ್ದಾರೆ, ಹಂಗೆ ಕಚ್ಕೊಬಿಟ್ಟೈತೆ ಗುಂಡು. ನೋಡಿ ಮ್ಯೂಸಿಯಮ್ಮು, ಆರ್ಕಿಯಾಲಜಿಕಲ್ ಮ್ಯೂಸಿಯಂ. ಇದು ಏನು ನೋಡ್ತಿದ್ದಾರೆ, ಇದು ಮ್ಯೂಸಿಯಮ್ಮು. ಇವಾಗ ನೆಕ್ಸ್ಟು ಮ್ಯೂಸಿಯಂ ಒಳಗಡೆ ಹೋಗ್ಬೇಕಂದ್ರೆ ಆ್ಯಕ್ಚುಲಾಗಿ ಇದು ಚರ್ಚು ಅನಿಸುತ್ತೆ. ನೋಡಿ ಚಪ್ಪಲಿ ಅಲೋ ಇದೆಯಲ್ವ ಗೊತ್ತಿಲ್ಲ. ಹಾಂ ಚರ್ಚ್ ಇದು. ನೀಟಾಗಿ ಕಾಣಿಸ್ತಿದೆ ಅನ್ಕೊಂತೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗೈತೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಾಗಿ ಕ್ಯಾಮ್ರಾ ಅಲೋ ಇಲ್ಲ ಇಲ್ಲಿ, ಸೊ ಹಂಗೆ ಬನ್ನಿ ಒಳಗಡೆ ಹೋಗೋಣ. ಗೈಸ್ ಇಲ್ಲಿ ಬಂದು ಚರ್ಚ್ ಆದಮೇಲೆ ಇಲ್ಲಿ ಬಂದು ಮ್ಯೂಸಿಯಮ್ಗೆ ಟಿಕೆಟ್ ತಗೋಬೇಕು. ಎಷ್ಟಂತ ಮ್ಯಾಮ್? 10 ರೂಪಾಯಿ. ಪರ್ ಹೆಡ್ಡು 10 ರೂಪೀಸ್. ಕೊಡ ಮ್ಯಾಮ್ ಟಿಕೆಟು. ನೋಡಿ ಈ ಥರ ಇದೆ. ಕ್ಯಾಮ್ರಾ ಅಲೋ ಇಲ್ಲ. ನೋಡಿ ಫಸ್ಟು ಗೋವಾ ಇದೇ ಥರನೇ ಇದ್ದಿದ್ದು, ನೋಡ್ಕೊಳ್ಳಿ ನೀಟಾಗಿ. ನೋಡಿ ಬೋಟು ಅವಾಗ ಇದೇ ಥರನೇ ಇದ್ದಿದ್ದು. ಫುಲ್ಲು ಕ್ಯಾಪ್ಚರ್ ಮಾಡೋಕ್ಕಲ್ಲ, ಸೊ ಎಷ್ಟಾಗುತ್ತೆ ಅಷ್ಟು ತೋರಿಸ್ತಾ ಇದ್ದೀನಿ. ಇದೆಲ್ಲ ಫೋಟೋಸ್ ಎಲ್ಲ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದೆ. ಗೈಸ್ ಇವಾಗ ಆಚೆ ಬಂದ್ವಿ, ನೋಡೋದ್ರಲ್ಲ ಎಲ್ಲ. ಏನಂತಾರ ಅದನ್ನ ಮೂರ್ತಿಗಳ್ನ ಏನಂತಾರೋ? ಹಾಂ ಸ್ಟ್ರಕ್ಚರ್. ಇನ್ನೇನಂತಾರೋ? ಸ್ಕಲ್ಪ್ಚರ್ಸ್. ಹಾಂ ಬಿಡ ಆಯಿತು. ನಮ್ಮದು ದೇವರು ಶಿಲೆಗಳನ್ನ ಮೂರ್ತಿಗಳನ್ನೆಲ್ಲ ಹೊಡೆದಾಕಿ ತಗೊಂಡೋಗಿ ಮ್ಯೂಸಿಯಮಲ್ಲಿ ಇಟ್ಟವ್ರೆ. ಅದನ್ನೇ ತೋರಿಸಿರೋದು. ನೋಡಿ ಅವಾಗ ಎಲ್ಲ ಯಾರ್ಯಾರು ರೋಲ್ ಮಾಡಿದ್ರು ನಮ್ಮ ಇಂಡಿಯಲ್ಲಿ, ಅದನ್ನೆಲ್ಲ ಸ್ವಲ್ಪ ಕಲೆಕ್ಟ್ ಮಾಡಿ ಮ್ಯೂಸಿಯಮಲ್ಲಿ ಇಟ್ಟವ್ರೆ. ಮತ್ತು ಇದು ಸ್ಟೋನ್ಗಳಿಂದ ಇದು ಚಾಕು ಮತ್ತು ನೈಫು ಬ್ಲೇಡ್ ಥರ ಎಲ್ಲ ಸ್ವಲ್ಪ ಚೂಪ ಮಾಡಿ ಅದು ಫೋಟೋಸು ಎಲ್ಲ ಹಾಕಿರ್ತೀನಿ ನೋಡಿ ಒಂದ್ಸರಿ. ಇವಾಗ ನೆಕ್ಸ್ಟು ಚರ್ಚ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡಿ ಒಂದ್ಸರಿ ವ್ಯೂ
ಹೆಂಗಿದೆ ಅಂತ ಹೇಳಿ ನೋಡಿ. ಅಲ್ಲೊಂದು ಚರ್ಚ್ ಇದೆ. ನಿಮಗೆ ಲಾಸ್ಟು ಒಂದು ಫೋರ್ಟ್ ತೋರಿಸಿದ್ನಲ್ಲ, ಬಿಫೋರ್ ಆಫ್ಟರ್ ಅಂತ. ಇಲ್ಲೊಂದು ಚಿಕ್ಕದಾಗಿ ಉದ್ದಕ್ಕೈತಲ್ಲ, ಅದು ಅದರಲ್ಲೊಂದು ಫೋರ್ಟ್ ಇದೆ. ಅದರಲ್ಲೂ ನೋಡಿ, ಅದು ಹಳೆ ವೀಡಿಯೋಸು ಯಾರ್ಯಾರು ನೋಡಿಲ್ಲ, ಹಳೆ ವೀಡಿಯೋಸು ಚೆಕ್ ಮಾಡಿ. ಯಾರು ಮಿಸ್ ಮಾಡ್ಕೊಂಡಿದೆ ನೋಡಿ. ಇದೆಲ್ಲ ತುಂಬ ಸುಮಾರು ವರ್ಷ ಹಳೇದು ಇವೆಲ್ಲ. ಎಲ್ಲ 700 ಸೆಂಚುರೀಸು 1000 ಸೆಂಚುರೀಸಲ್ಲೂ ಕಟ್ಟಿರೋದು ಇವೆಲ್ಲ ಅನಿಸುತ್ತೆ. ನೋಡಿ ಎಷ್ಟು ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಸುತ್ತ. ನೋಡಿ ಇವಾಗ ಇಲ್ಲಿ ಮ್ಯೂಸಿಯಮ್ಗೆ ಹೋಗಿದ್ದು, ಮತ್ತು ಅದು ಚರ್ಚು, ಮತ್ತು ಇಲ್ಲೊಂದು ಚರ್ಚ್ ಇದೆ, ವಿಸಿಟ್ ಮಾಡೋಣ ಅಲ್ಲೂ. ಫ್ರಂಟು ಆ ಸ್ಟ್ರಕ್ಚರು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೇಲೆ ನೋಡಿ, ಫುಲ್ಲು ಪ್ರತಿ ಒಂದೊಂದು ಆ ಹೈಟಲ್ಲಿ ನೀಟಾಗಿ ಕೆತ್ತವ್ರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಅಲ್ಲೂ ಒಳಗಡೆ ಎಲ್ಲ ಒಂಥರ ಹಳೇದಾಗಿ ಅದು ಒಂಥರ ಚೆನ್ನಾಗಿದೆ ಫೋಟೋಸ್. ಮಳೆ ಮಾಡ್ತಿದೆ, ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಬರೀ ಫೋಟೋಸು, ಫೋಟೋಸ್ 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 ಫೋಟೋಸ್. ಇದ್ರ ಒಳಗಡೆ ಕ್ಯಾಮ್ರಾ ಏನೂ ಅಲೋ ಇಲ್ಲ. ಏನಾದರೂ ಇಂಪಾರ್ಟೆಂಟ್ ಇತ್ತು ಅಂದರೆ ಅದನ್ನ ಹಾಕ್ತೀನಿ ನೋಡಿ, ಏನಿಲ್ಲ ಅಂತಂದರೆ ಹಂಗೆ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಈ ಚರ್ಚ್ ಬಂದು ಲೊಕೇಶನ್ ಹೇಳ್ತೀನಿ ನೋಡಿ. ಈ ಚರ್ಚ್ ಬಂದು ಓಲ್ಡ್ ಗೋವಲ್ಲಿ ಇರೋದು. ಇದು ಕ್ಯಾಥಲಿಕ್ ಚರ್ಚ್ ಅಂತ ಕರೀತಾರೆ, ಬಟ್ ಇನ್ನೊಂದು ಇದಕ್ಕೆ ನೇಮ್ ಇದೆ, ಬಟ್ ಅದು ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾಯಿಲ್ಲ. ಸೊ ಅದಕ್ಕೆ ಗೂಗಲ್ ಹಾಕಿ ಚೆಕ್ ಮಾಡಿದ್ದಕ್ಕೆ ಕ್ಯಾಥಲಿಕ್ ಚರ್ಚ್ ಅಂತ ಬಂದಿದೆ. ಸೊ ನೋಡಿ, ಕಂಪ್ಲೀಟಾಗಿ ಆದಷ್ಟು ಕವರ್ ಮಾಡಿದ್ದೀನಿ ಈ ಸೈಡು. ಗೈಸ್, ಇವಾಗ ಪಣಜಿ ಹತ್ರ ಬಂದ್ವಿ. ಈ ಪಣಜಿ ಎಂತ ಫೇಮಸ್ ಅಂದರೆ ಕೆಸಿನೋ ಫೇಮಸ್ಸು. ನೈಟು ಡೇ ಟು ವ್ಲಾಗಲ್ಲಿ ನಾನು ನೈಟ್ ಹಾಕಿದ್ದೀನಿ ನೋಡಿ. ಪಣಜಿಗೆ ಇಲ್ಲೇ ಇದೇ ಜಾಗಕ್ಕೆ ಬಂದಿರೋದು. ಇಲ್ಲಿ ಬಂದರೆ ನೀವು ಕೆಸಿನೋ ಮತ್ತು ನಿಮಗೆ ಇದು ಚರ್ಚ್ ಇದೆ. ನೆಕ್ಸ್ಟು ನೀವು ಫೋಟೋ ಶೂಟ್ ಮಾಡೋದಕ್ಕೆ ಒಂದು ಫೌಂಟೇನ್ ಥರ ಇದೆ, ಅಂದರೆ ಹಳೆ ಬಿಲ್ಡಿಂಗು ಕಲರಾಗಿ ಇದು ಮಾಡಿದಾರಲ್ಲ ಆ ಥರ. ಬನ್ನಿ ತೋರಿಸ್ತೀನಿ. ಇವಾಗ ಫಸ್ಟು ಚರ್ಚಿಗೆ ಹೋಗಿ ಬರೋಣ. ಇವಾಗ ಹೋಗ್ತಿರೋ ಚರ್ಚಸ್ಸು ಬಂದು ಇಮ್ಯಾಕ್ಯುಲೇಟ್ ಚರ್ಚ್ ಅಂತ. ಆನ್ಲೈನಲ್ಲಿ ರೂಮ್ ಬುಕ್ ಮಾಡೋರು ನೋಡಿ ಓಯೋ ಇದೆ, ಮತ್ತು ಡ್ರಿಂಕ್ಸ್ ತಗೊಳ್ಳೋರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ನೋಡಿ. ಸ್ನೇಹಿತರೆ, ಇಲ್ಲಿ ಯಾವುದೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಸಿಕ್ಕಿದೆ. ಎಲ್ಲ ಫ್ಯಾಮಿಲಿ ರಿಲೇಟಿವ್ಸ್ಗೆಲ್ಲ ತಗೊಂತವ್ರು. ನಿಮ್ದು ಯಾವ್ಯಾವ ಬ್ರ್ಯಾಂಡು ನೋಡ್ಕೊಬಿಡಿ, ಎಲ್ಲೆಲ್ಲ ಐತಿ. ಇದು MRP ಬಂದು ಚರ್ಚ್ಗೆ ಹೋಗೋ ರೋಡಲ್ಲೇ ಇರೋದು ನೋಡಿ. ಇಲ್ಲಿ ಆಚೆ ಬೋರ್ಡ್ ಹಾಕಿದ್ದಾರೆ, ಚರ್ಚ್ಗೆ ಹೋಗೋ ರೋಡಲ್ಲೇ. ಸೊ ನೀವು ಇಲ್ಲಿ ಯಾರು ಕೆಸಿನೋ ಅಲ್ಲಿ ಇಲ್ಲಿ ನೀವೇನಾದ್ರು ರೂಮ್ಗೆ ಮಾಡ್ಕೊಳಂಗಿದ್ರೆ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ.
ನೋಡಿ ಇಲ್ಲೆಲ್ಲ ಸೇಮು ಒಂಥರ ಹಳೆ ಬಿಲ್ಡಿಂಗು ಮತ್ತು ಕಲರು. ಇನ್ನು ಒಳ್ಳೆ ಫೋಟೋಶೂಟ್ ಮಾಡೋರಿಗೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಸೊ ಫೈನಲಿ ಇಮ್ಯಾಕ್ಯುಲೇಟು ಚರ್ಚನ್ನ ತೋರಿಸ್ತೀನಿ ನೋಡಿ. ಇದೆ ಫೋಟೋ ನೋಡಿ, ಇದೇ ಚರ್ಚು ಇಮ್ಯಾಕ್ಯುಲೇಟ್. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಚರ್ಚಿದು ನೋಡೋಕ್ಕೆ. ನಿಮಗೆ ಚಿಕ್ಕದಾಗಿ ಕಾಣಿಸ್ಬೋದು, ಏಕೆಂದರೆ ನೋಡಿ ಇಷ್ಟು ಡಿಸ್ಟೆನ್ಸ್ ಇದೆ. ಹತ್ರ ಹೋದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ ನೆಕ್ಸ್ಟು ಇಲ್ಲೇ ಸರೌಂಡಿಂಗಲ್ಲಿ ಏನಿದೆ ಅಂತ ನೋಡೋಣ. ನೋಡಿ ಚರ್ಚು ಆಪೋಸಿಟೇ ನಿಮಗೆ ತುಂಬ ನೋಡೋದಕ್ಕೆ ಸ್ಟೋರ್ಸ್ಗಳಿದೆ. ಡ್ರೆಸ್ಸು ಮತ್ತು ಫ್ಯಾನ್ಸಿ ಐಟಮ್ಸು ಎಲ್ಲ ಸಿಗುತ್ತೆ. ನೋಡಿ ಎಲ್ಲ ಕಡೆನೂ ಕಾರ್ ಪಾರ್ಕಿಂಗು 100 ರೂಪೀಸು ಮಸ್ಟಾಗಿ ತಗೊಂತಾರೆ. 11 o'clock ಟ್ರೈನ್ ಇರೋದು ಸಾಯಂಕಾಲ. ಸೊ ಅದಕ್ಕೆ ಅಲ್ಲಿವರೆಗೂ, ಸಾಯಂಕಾಲ ಅಂತೀನಿ ರಾತ್ರಿ. ಸೊ ಅದಕ್ಕೆ ಅಲ್ಲಿವರೆಗೂ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ. ನೋಡಿ ಅಲ್ಲಿ ಯಾರ್ದೋ ಫೋಟೋ ಹಾಕಿದ್ದಾರೆ. ರಿಜಾಯ್ಸ್ ಗೋವಾ ಇಸ್ ಫ್ರೀ ಅಂತ. ನೋಡಿ ಡಾಮಿನೋಸ್ ಐತೆ. ಗೈಸ್ ಹಿಂಗೆ ಬರ್ತಾ ಇಲ್ಲಿ ಒಳಗಡೆ ಸಿಟಿ ಎಲ್ಲ ವಾಕ್ ಮಾಡ್ಕೊಂಡು ಒಂದು ರೌಂಡು ಬಂದ್ವಿ. ಪಂಜಿಮ್ ಏರಿಯಾ ಅಂದರೆ ಈ ಲೊಕೇಶನ್ ಹೆಸರು ಪಂಜಿಮ್ಮು. ನೋಡಿ ನಿಮಗೆಲ್ಲ ಪ್ರತಿ ಒಂದೊಂದು ಸ್ಟೋರು ಬೇಕು ಅಂತಂದರೆ ಇಲ್ಲಿಗೆ ಬರಬೇಕು. ಇಲ್ಲೆಲ್ಲ ಸ್ಟೋರ್ಗಳೆಲ್ಲ ನೋಡಿ, ಅಡಿಡಾಸು, US ಪೋಲೋ ಎಲ್ಲನೂ ಆಲ್ಮೋಸ್ಟ್ ಅಲ್ಲೂ ಶಾಪ್ಸ್ ಎಲ್ಲ ನಿಮ್ಗೆ ಇಲ್ಲೇ ಇದೆ. ಅಲ್ಲಿ MRPಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳೋದು ಏನು ಅಂತಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಇದೆ. ಸೊ ಹಂಗಾಗಿ ಬೇರೆ ಕಡೆ ಹೋಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದು ಜಾನಿ ವಾಕರ್ ಹತ್ರ ಬಂದಿದ್ದೀವಿ. ಕಮ್ಮಿ ಸಿಗುತ್ತೆ ಅಂತ ಹೇಳೋದು. ಯೂಟ್ಯೂಬಲ್ಲಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದೀವಿ. ಕಮ್ಮಿ ಇದೆಯಾ ಇಲ್ಲಿ ಸತ್ಯ? ಎಲ್ಲ ಒಂದೇ ರೇಟಾ? ಎಲ್ಲ ಸೇಮ್ ರೇಟ್ ಗೈಸ್. ನೋಡಿ ಚರ್ಚು ಆಪೋಸಿಟ್ಟು ಒಂದು ಕಾಮತ್ ಹೋಟೆಲ್ ಅಂತ ಇದೆ. ಇಡೀ ಗೋವಲ್ಲೇ ನನಗಿಲ್ಲೊಂದು ಕಡೆನೇ ಕನ್ನಡದಲ್ಲಿ ಬೋರ್ಡ್ ಇದೆ ನೋಡಿ. ಹತ್ರ ಹೋಗಿ ತೋರಿಸ್ತೀನಿ. ಕನ್ನಡದಲ್ಲಿ ಬೋರ್ಡ್ ಇದೆ. ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಗೈಸ್ ಇವಾಗ ಕಾರ್ ಕೊಟ್ವಿ ನೋಡಿ. ಇಲ್ಲೇ ನಿಂತಿದೆ ಕಾರು. ಲಾಸ್ಟಿಗೆ ಕೊಟ್ಟಾದ್ಮೇಲೆ ನಮ್ಮದು ಅಡ್ವಾನ್ಸ್ ಅಮೌಂಟು ಏನಿತ್ತು ಅದು 3000 ರಿಟರ್ನ್ ಕೊಟ್ಟರು. ಮತ್ತು ಇನ್ನೊಂದು ಲಾಸ್ಟಿಗೆ ಹೇಳೋದು ಪ್ರೈಸು ವೇರಿಯೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಂದು ಮಾತಾಡಿ ಈ ಥರ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಬಂದಿರೋದು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿದ್ರೆ ಏನೋ ನೋಡ್ತಾರೆ. ಬಟ್ ಆದರೆ ಡಿಸೆಂಬರಲ್ಲಿ 2000 ಆದರೂ ಆಗ್ಬೋದು ಪರ್ ಡೇಗೆ, ಹೇಳೋಕ್ಕಾಗಲ್ಲ. ಸೊ ಜ್ಞಾಪಕ ಇಟ್ಕೊಳ್ಳಿ, ಡಿಸೆಂಬರ್ ಸೀಸನ್ ಇದ್ದ ಮಾತ್ರ ಕಾಸ್ಟ್ಲಿ ಇದ್ದೇ ಇರುತ್ತೆ.
ಸೊ ಗಾಯ್ಸ್ ಫೈನಲಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸೊ ಇವಾಗ ಎಷ್ಟೆಷ್ಟು ಖರ್ಚಾಗಿದೆ, ಎಷ್ಟೆಷ್ಟು ಬಜೆಟ್ ಆಯಿತು ಎಲ್ಲ ಪ್ರತಿಯೊಂದು ಹೇಳ್ತೀನಿ. ನಮಗೆ ಫಸ್ಟು ಡೇ ಬಂದು ಕ್ಯಾಬು ಮನೆಯಿಂದ ರೈಲ್ವೆ ಸ್ಟೇಷನ್ನಿಗೆ ಬರೋಕ್ಕೆ 450 ಆಯಿತು. ಆಮೇಲೆ ಟ್ರೈನ್ ಬಂದ್ಬಿಟ್ಟು ಒನ್ ಟೈಮು ಬರೋದಕ್ಕೆ 2000, ಹೋಗೋದಕ್ಕೆ 2000. ಅಲ್ಲಿ ಪರ್ ಹೆಡ್ಡು 950 ಬೀಳುತ್ತೆ ಪರ್ ಹೆಡ್ಡು. ಅದಾದಮೇಲೆ ನಾವು ಬೆಳಗ್ಗೆ ಟಿಫನ್ಗೆ ಪಿಜ್ಜಾ ತಗೊಂಡಿದ್ವಿ 1100. ಅದು ಟ್ರೈನಲ್ಲಿ ಹೋಗ್ತಾ ಬುಕ್ ಮಾಡಿದ್ದು. ಆಮೇಲೆ ಮತ್ತೆ ರೀಚ್ ಆದಾದಮೇಲೆ ಇಲ್ಲಿ ಕಾರ್ ಬುಕ್ ಮಾಡ್ಕೊಂಡ್ವಿ. ಅದು 6500 ಕೊಟ್ಟಿದ್ವಿ. ಅದರಲ್ಲಿ ರಿಟರ್ನು 3000 ರಿಟರ್ನ್ ಮಾಡಿದ್ದಾರೆ. ಮತ್ತು ಅದರಲ್ಲಿ ಕಾರ್ ರೆಂಟ್ ಬಂದು 3500 ಅಷ್ಟೇ. ಪೆಟ್ರೋಲ್ ಬಂದು ನಮಗೆ 1500 ಆಗಿದೆ. ಪೆಟ್ರೋಲು 1500 ಮತ್ತು ರೂಮ್ಗೆ 4200. ಅಂದರೆ 2 ಡೇಸು ಅಂದರೆ 48 ಅವರ್ಸ್ಗೆ ನಮಗೆ 4200 ಆಯಿತು. ಆಮೇಲೆ ಬಾಗ ಬೀಚ್ಗೆ ಹೋದ್ವಿ ಸಾಯಂಕಾಲ. ಬಾಗ ಬೀಚ್ಗೆ ಹೋದಾಗ ಅಲ್ಲಿ ಪಾರ್ಕಿಂಗಿಗೆ 100 ಕೊಟ್ವಿ. ಅದಾದಮೇಲೆ ನೆಕ್ಸ್ಟು ಬಾಗ ಬೀಚು ಅಲ್ಲೇ ಪಬ್ಗೆ ಹೋಗಿದ್ವಿ, ಅಲ್ಲಿ 4000 ಆಯಿತು. ಅದಾದಮೇಲೆ ಲಾಸ್ಟಿಗೆ ಅಲ್ಲಿಂದ ಬಂದಾದಮೇಲೆ ಡಿನ್ನರ್ ಮಾಡಿದ್ವಿ, ಅದಕ್ಕೆ 1500 ಆಯಿತು. ಅಂದರೆ ಇದೆಲ್ಲ ಒಂದು ನಾವು ಬಂದಿರೋ ಫ್ರೆಂಡ್ಸು 5 ಮೆಂಬರ್ಸ್ ಏನಿದ್ದೀವೋ ಎಲ್ಲರದ್ದು ಮಿಕ್ಸ್ ಮಾಡಿ ಹೇಳ್ತಾರ ನಾನು. ಡೇ 2 ಬಂದು ಕೇರಿ ಬ್ರಿಡ್ಜ್ ಅಂತ ಒಂದಕ್ಕೆ ಹೋಗಿದ್ವಿ. ಅಲ್ಲಿ ಪೊಲೀಸರಿಗೆ 200 ಕೊಟ್ಟೋಗಿರೋದು, ಅದು ನಮ್ಮದು ಎಕ್ಸ್ಟ್ರಾ ಆಗಿರೋದು. ಬಟ್ ನಿಮಗೇನು ಅದು ಬೀಳಲ್ಲ. ಮತ್ತು ಪೊಲೀಸ್ಗೆ 1000 ಕೊಟ್ಟಿದ್ದು, ಅದು ನಿಮಗೇನು ಎಕ್ಸ್ಟ್ರಾ ಚಾರ್ಜಸ್ ಏನಾಗಲ್ಲ. ಮತ್ತು ಶಿವಲಿಂಗ್ ವಾಟರ್ ಫಾಲ್ಸ್ಗೆ ಹೋದ್ವಲ್ಲ, ಅಲ್ಲಿ ಪರ್ ಹೆಡ್ಡು 5 ಜನದಿಂದ 500 ಆಗುತ್ತೆ. ಪರ್ ಹೆಡ್ಡು 100 ಆಗುತ್ತೆ. ನೆಕ್ಸ್ಟು ನಾವು ಅಲ್ಲಿಂದ ಬಂದು ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಲಂಚ್ ಮಾಡಿಲ್ಲ. ಅಲ್ಲಿಂದ KFCಗೆ 1800 ಆಯಿತು ನಮಗೆ. ಅದೇ ಲಂಚು ಡಿನ್ನರು ಎಲ್ಲ ಅದೇ ಆಗಿದ್ದು. ಆಮೇಲೆ ಅಲ್ಲಿಂದ ಕ್ರೂಸ್ಗೆ ಹೋದ್ವಿ. ಕ್ರೂಸ್ಗೆ 6000 ಆಯಿತು 5 ಪರ್ಸನಿಂದ. ಅಲ್ಲಿಗೆ ಒಬ್ರಿಗೆ 1200. ನೀವು ಅಕಸ್ಮಾತ್ ಕೆಸಿನೋಗೆ ಹೋಗ್ಬೇಕು ಅಂತಂದರೆ ಕೆಸಿನೋಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3000 ಸ್ಟಾರ್ಟು ಎಂಟ್ರಿ ಫೀಸು. ಅದು ನೆಕ್ಸ್ಟ್ ಆದಮೇಲೆ ಡೇ 3 ಬಂದ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟು 1100 ಆಯಿತು. ಆಮೇಲೆ ಪೆಟ್ರೋಲ್ ನಾವು ಎಕ್ಸ್ಟ್ರಾ 400ಗೆ ಹಾಕ್ಸಿದ್ವಿ. ನೆಕ್ಸ್ಟು ಪಾರ್ಕಿಂಗಿಗೆ 300 ಆಯ್ತು ನಮಗೆ. 300 ಪಾರ್ಕಿಂಗ್ ಎಂತಕ್ಕೆ ಅಂತಂದರೆ ನೀವು ನೋಡಿದ್ದೀರ ನಮ್ಮ ವ್ಲಾಗಲ್ಲಿ ಆಲ್ರೆಡಿ. ಫಸ್ಟು ಮ್ಯೂಸಿಯಮ್ಮು ಅಲ್ಲಿ 100 ತಗೊಂಡ್ರು. ಅದಾದಮೇಲೆ ಮ್ಯೂಸಿಯಮ್ಗೆ ಎಂಟ್ರಿ ಫೀಸು ಅದೆಲ್ಲ ಪಾರ್ಕಿಂಗ್ ಅಂತಲೇ ಇನ್ಕ್ಲೂಡ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಕಡೆ ಹೋದಾಗ ಲಾಸ್ಟು ಇನ್ನೊಂದು ಚರ್ಚ್ ನೋಡಿದ್ದೀರಲ್ಲ ಲಾಸ್ಟು, ಅಲ್ಲಿ 100 ರೂಪೀಸ್ ಪಾರ್ಕಿಂಗ್ ಆಯಿತು. ಅಲ್ಲಿ ಊಟ ಮಾಡಿದ್ದು 1100 ಆಯಿತು. ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು 3000 ಹಾಕಿದ್ದೀನಿ. ಅದರ್ ಎಕ್ಸ್ಪೆನ್ಸಸ್ ಅಂದರೆ ಈಗ ವಾಟರು, ಜ್ಯೂಸು ಮತ್ತು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ನಮ್ಮದು ಅಮೌಂಟು ಸ್ಪೆಂಡ್ ಆಗಿದೆಯಲ್ಲ, ಅದು ಬಂದು 3000 ಅಂತ ಹಾಕಿದ್ದೀನಿ ಅದರ್ ಎಕ್ಸ್ಪೆನ್ಸಸ್ಸು. ಟೋಟಲ್ ನಮಗೆ 36,250 ಆಗಿದೆ ಟೋಟಲ್ 5 ಮೆಂಬರ್ಸಿಂದ. ಅದರಲ್ಲಿ ಪರ್ ಪರ್ಸನ್ಗೆ 7250 ಆಗಿದೆ. ಸೊ ಪರ್ ಪರ್ಸನ್ಗೆ 7250 ಅಂದರೆ ಪರವಾಗಿಲ್ಲ, ವರ್ತು. ಬಟ್ ಇನ್ನೂ ಸ್ವಲ್ಪ ನಾವು ಸೇವ್ ಮಾಡ್ಬೋದಾಗಿತ್ತು. ನಿಮಗೆ ಈ ವ್ಲಾಗು ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಒಳ್ಳೆ ಕಂಬ್ಯಾಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ತುಂಬ ಸ್ಕ್ಯಾಮ್ ಆಯಿತು. ನೀವೇ ನೋಡಿದ್ದೀರಾ ಆಲ್ರೆಡಿ ವೀಡಿಯೋಲಿ. ಏನು ಅಂತಂದರೆ ಈಗ ಒಂಥರ ಬೇಜಾರಾಗುತ್ತೆ, ಮೋಸ ಹೋದರೆ ಯಾರ ಹತ್ರ ಆದರೂ ತುಂಬ ನೋವಾಗುತ್ತದು. ಹಾಗಾಗಿ ಹೇಳ್ತಾ ಇರೋದು. ಸೊ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಬಟ್ ಆದರೆ ಸಪೋರ್ಟ್ ಮಾಡಿ. ನೆಕ್ಸ್ಟು ಇನ್ನೂ ಒಳ್ಳೆ ಕಂಟೆಂಟು ಕೊಡ್ತೀನಿ ವ್ಲಾಗಲ್ಲೆಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಬಾಯ್. A few moments later. ಗೈಸ್, ಒಂದು ಅಪ್ಡೇಟ್ ಕೊಡಬೇಕಾಯಿತು. ಇವಾಗ ಆಗಿರೋದು
ಸೊ ಪೊಲೀಸವ್ರು ಬಂದಿದ್ದರು ಚೆಕ್ಕಿಂಗಿಗೆ. ಡ್ರಿಂಕ್ಸ್ ಬಾಟ್ಲು ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಪರ್ಚೇಸ್ ಮಾಡಿರೋದಕ್ಕೆ ಎಲ್ಲ ಪೂರ್ತಿ ಬೋಗಿಗಳ್ನೆಲ್ಲ ಚೆಕ್ ಮಾಡಿ ಫೈನ್ ಹಾಕ್ತಾಯಿದ್ದಾರೆ. ನೀವು ಹೆಂಗೆ ಬಟ್ಟೆ ಒಳಗಡೆ ಬಚ್ಚಿಕೊಂಡು ತಗೊಂಡೋದ್ರೂ ಚೆಕ್ ಮಾಡಿ ಆಚೆ ಕಡೆ ಫೈನ್ ಹಾಕ್ತವ್ರೆ. ಜೊತೆಗೆ 3 ತಿಂಗಳು ಜೈಲ್ಗೆ ಹಾಕ್ತಾರಂತೆ, ಪ್ಲಸ್ಸು ಫೈನ್ ಅಂತೆ. ಆಮೇಲೆ ನಮ್ಮದು ಎಲ್ಲ ಮಾತಾಡಿ ಫೈನಲಾಗಿ ಇವಾಗ 1500 ಕೊಟ್ಟಿದ್ದೀವಿ ನಾವು ಡ್ರಿಂಕ್ಸು ತಗೊಂಡೋಗ್ತಿರೋದಕ್ಕೆ. ಅದಕ್ಕೆ ಬಿಲ್ಲೆಲ್ಲ ಏನು ಕೊಟ್ಟಿಲ್ಲ. ಮತ್ತು ನೀವು ಬಾರ್ಗಳಲ್ಲಿ ಇಲ್ಲ MRPಲಿ ತಗೋಬೇಕಾದ್ರೆ ನೀವು ಪರ್ಮಿಟ್ ತಗೋಬೇಕು, ಜೊತೆ ಬಿಲ್ ತಗೋಬೇಕು. ಮತ್ತು ಪರ್ಮಿಟಲ್ಲಿ ನೀವು ಯಾವ ಸ್ಟೇಟಿಗೆ ಬಿಲಾಂಗ್ ಆಗ್ತೀರಾ ಮತ್ತು ಇಲ್ಲ ಯಾವ ಸಿಟಿ ಅದನ್ನು ಮೆನ್ಷನ್ ಮಾಡಿಸಿ ನೀವು. ಸೊ ಇದಾಗಿತ್ತು, ಇದೊಂದು ಅಪ್ಡೇಟ್ ಕೊಡಬೇಕಾಯಿತು. ಸೊ ಅದಕ್ಕೆ ಹಂಗೆ ಕೊಡ್ತಾಯಿದ್ದೀನಿ. ಎಲ್ಲೇ ಹೋದ್ರೂ ದುಡ್ಡು ಮಾತ್ರ ತಿಂದಲೇ ಮಾತ್ರ ಬಿಡಲ್ಲ ಪೊಲೀಸರು, ಇದಂತೂ ಪಕ್ಕ. ಏಕೆಂತಂದರೆ ಇಲ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಒಬ್ಬೊಬ್ರಿಗೆ 2 ಬಾಟಲ್ಸು ಅಲೋ ಇದೆ. ಆದ್ರೂ ಬಟ್ ಅದೇ ಬಿಲ್ ಕೇಳಿದ್ವಿ ಅವ್ನ ಶಾಪನ್ನು, ಏನು ಮಾಡಲ್ಲ ಹೋಗಿ ಅಂತ ಅಂದ. ಸೊ ಹಂಗಾಗಿ ನಮಗೂ ಫಸ್ಟ್ ಟೈಮ್ ಅಲ್ಲ, ನಮಗೂ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಎತ್ಕೊಂಡು ಹೋಗ್ತಾಯಿದ್ವಿ. ನೋಡಿದ್ರೆ ಇಷ್ಟಾಯಿತು. ಇವಾಗ 1,500 ಕೊಟ್ಟು ಎಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ಈ ಅಪ್ಡೇಟ್, ಒಂದು ಹೇಳ್ಬೇಕಾಯಿತು. ಸೊ ಹಂಗಾಗಿ ಬಂದೆ. ಥ್ಯಾಂಕ್ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿಗೋಣ ಮುಂದಿನ ವ್ಲಾಗಲ್ಲಿ.